ಸಹೃದಯ ಕನ್ನಡಿಗರೇ, ಪ್ರತಿಯೋರ್ವ ವ್ಯಕ್ತಿಯೂ ಕೂಡ ಸ್ವಾವಲಂಬಿಯಾಗಬೇಕು. ನಮ್ಮ ದೇಶ ಯಾವತ್ತೂ ಸ್ವಾವಲಂಬಿಯ ಮೇಲೆ ಬರ್ತಾ ಇರತಕ್ಕಂಥ ರೈತರ ಮೂಲಕ ಅನ್ನವನ್ನು ಗಳಿಸ್ಕೊಂಡಿರ್ತಕ್ಕಂಥ ದೇಶ. ಹಾಗಾಗಿ ಒಂದು ರೈತ ಕುಟುಂಬದಲ್ಲಿ, ಒಂದು ಹಳ್ಳಿಯಲ್ಲಿ ಅಲ್ಲಿ ತಾನು ಜನಿಸಿ ಒಂದು ಸುಸಂಸ್ಕೃತವಾದ ಕುಟುಂಬದಲ್ಲಿ ಸುಪುತ್ರನಾಗಿ ಬಂದಂತಹ ನನ್ನ ಆತ್ಮೀಯ ಕನ್ನಡ ನಾಡಿನ ಪ್ರಖರ ವಾಗ್ಮಿ, ಹಾಸ್ಯದ ಮೂಲಕ ಜನಗಳ ಮನಸ್ಸನ್ನು ಹಗುರಗೊಳಿಸುವ ಓರ್ವ ಅತ್ಯುತ್ತಮವಾಗಿರ್ತಕ್ಕಂತಹ ವಿಚಾರಪೂರಿತ ನಗೆಯ ಚಟಾಕೆ ಹಾರಿಸುವ ವಿಚಾರಿ, ಮಿಗಿಲಾಗಿ ದೇಶ, ಧರ್ಮ, ಸಮಾಜ, ಸಂಸ್ಕೃತಿಯ ಬಗ್ಗೆ ಗೌರವಾನ್ವಿತವಾಗಿರ್ತಕ್ಕಂಥ ಭಾವನೆಯಲ್ಲಿ ಒಲವುಳ್ಳಂತಹ ವ್ಯಕ್ತಿ. ಇದರ ಜೊತೆಯಲ್ಲಿ ತನ್ನ ದಾಂಪತ್ಯ ಜೀವನದಲ್ಲಿ ಶರಣಸತಿ ಲಿಂಗಪತಿ ಎನ್ನುವುದನ್ನು ಅನುಷ್ಠಾನಕ್ಕೆ ತಂದುಕೊಂಡು ಬಂದಂತಹ ನನ್ನ ಆತ್ಮೀಯ ಚಟ್ನಳ್ಳಿ ಮಹೇಶಿಗೆ ನಾನು ಕೃತಜ್ಞನಿದ್ದೇನೆ. ಆತ ಕೇವಲ ವಾಗ್ಮಿ ಅಷ್ಟೇ ಅಲ್ಲ, ಆತ ಎರಡು ರೀತಿಯ ಆಹಾರವನ್ನು ಕೊಡ್ತಕ್ಕಂತಹ ವ್ಯಕ್ತಿ. ಒಂದು ಮಧ್ಯಪ್ರದೇಶಕ್ಕೂ ಕೊಡ್ತಾರೆ, ಇನ್ನೊಂದು ಉತ್ತರ ಪ್ರದೇಶಕ್ಕೂ ಕೊಡ್ತಾರೆ. ಉತ್ತರ ಪ್ರದೇಶಕ್ಕಂತೂ ವಾಕ್ ಪ್ರವಾಹ ಆತನದು ಗಂಗಾಜಲದಂತೆ ಹರಿದು ಬರುತ್ತೆ. ಇತ್ತೀಚೆಗೆ ಚಟ್ನಳ್ಳಿ ಫುಡ್ಸ್ ಅಂತ ಹೇಳಿ ಮನೆಯವಳ ಜೊತೆ ತೋಟದಲ್ಲಿ ಕೂಟವಾಗಿಸಿಕೊಂಡು ಮಿಕ್ಕವರಿಗೂ ಕೂಡ ಬದುಕುವ ಪಾಠವನ್ನು ಕಲಿಸಿ ಅದರಲ್ಲಿ ಪಾಕ ತೆಗೆದು ನೋಟದ ಮೂಲಕ ಎಲ್ಲರಿಗೂ ಕೂಡ ಶುಚಿ, ಖುಷಿ, ಕೃಷಿಯ ಮೂಲಕ ರುಚಿಯನ್ನು ಒದಗಿಸಿರ್ತಕ್ಕಂಥ ಚಟ್ನಳ್ಳಿಯ ಪ್ರಾಡಕ್ಟ್ಸ್, ಚಟ್ನಳ್ಳಿಯ ಮಾಲ್ಡಿ, ಇವೆಲ್ಲವನ್ನೂ ಕೂಡ ಒಂದೊಂದು ಪದಾರ್ಥವು ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಆರೋಗ್ಯಕರವಾಗಿರ್ತಕ್ಕಂತಹ ರೀತಿಯಲ್ಲಿ ಮನೆಯಲ್ಲಿ ಇಬ್ಬರು ರಾಗಿ ಕಲ್ಲನ್ನು ಒಬ್ರಿಗೊಬ್ಬರು ಬೀಸಿಕೊಂಡು ಅದರ ಮೂಲಕ ಮಾಡ್ತಕ್ಕಂತಹ ಈ ಒಂದು ಶುದ್ಧ ಆಹಾರದ ಮೂಲಕ ನಮ್ಮ ಭಾರತೀಯತ್ವದಲ್ಲಿ ಎಲ್ಲರಿಗೂ ಕರ್ನಾಟಕದ ಮೂಲಕ ಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟು ಮರೆತೇ ಹೋಗಿರ್ತಕ್ಕಂತಹ ಹಾಲ್ಬಾಯ್, ಅದರಲ್ಲಿಯೂ ಕೂಡ ಕಬ್ಬಿನ ಹಾಲಿನ ಮೂಲಕ ಕಬ್ಬಿನ ಗದ್ದೆಗಳಲ್ಲಿ ಹೋಗಿ ಅಲ್ಲಿಂದ ಕಬ್ಬಿನ ಹಾಲು ತಂದು ಮನೆಯವರಿಗೆಲ್ಲ ಅದನ್ನು 3 ದಿನಗಳ ಕಾಲ ಮೈಕೈಯೆಲ್ಲ ನೋವು ಬಂದರೂ ಕೂಡ ಬಿಡದಲೇ ತಟ್ಟೆ ಅಗಲಕ್ಕೆ ಹಾಕಿ ತಿಂತಾ ಇದ್ದಂತಹ ಹಾಲುಬಾಯ್ ಇವತ್ತು ಬಾಯಿ ಬಿಡವೇ ಇಲ್ಲ. ಆದರೆ ನಮ್ಮ ಚಟ್ನಳ್ಳಿ ಮಹೇಶ್ ಅವರ ಶ್ರೀಮತಿ ಬಹಳ ಚೆನ್ನಾಗಿ ಹಾಲುಬಾಯನ್ನು ಮಾಡಿ 2 ದಿನಗಳ ಕಾಲ ಸೌಖ್ಯವಾಗಿಟ್ಟುಕೊಂಡು ಆರೋಗ್ಯಕರವಾಗಿ ಸ್ವೀಕಾರ ಮಾಡುವ ರೀತಿಯಲ್ಲಿ ಇಂಥ ಆಹಾರ ಪದಾರ್ಥಗಳನ್ನು ಭಾಳ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಚರ್ಮುರಿ ಮಂಡೆಗೆ ನೀವು ಏನನ್ನೇ ಕುಕ್ಕಿ, ಆದರೆ ಬಾಯಿಗೆ ಸ್ವಲ್ಪ ಮಂಡಕ್ಕಿ ಬೇಕಲ್ಲ, ಹಾಗಾಗಿ ನೋಡಿ ಈ ಮಂಡಕ್ಕಿಯನ್ನು ತಯಾರು ಮಾಡಿ ಇದ್ರ ಜೊತೆಗೆ ದುಪ್ಪಟ್ಟಲ್ಲದ ನಿಪ್ಪಟ್ಟುಗಳನ್ನು ಚಟ್ಪಟ್ ಅಂತ ತಿನ್ನುವ ಹಾಗೆ ಚಟ್ನಳ್ಳಿ ಥರನೇ ಬಾಯಿಗೆ ರುಚಿಯಾಗಿ ಮೆಲ್ಲುವ ಹಾಗೆ ಇಂತಹ ಒಂದು ಆಹಾರ ಪದಾರ್ಥಗಳನ್ನು ಆರೋಗ್ಯವಾಗಿ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಗೋದು, ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬಸ್ಥರೆಲ್ಲ ಬಂದಾಗ ಇಂತಹ ಪದಾರ್ಥಗಳನ್ನು ತರಿಸಿಕೊಂಡು ಅವರಿಗೂ ಇದರ ಆರೋಗ್ಯತೆಯನ್ನು ತಿಳಿಸಿ ಅವರ ಆರೋಗ್ಯವನ್ನು ಹೆಚ್ಚಿಸಿ ತನ್ಮೂಲಕ ನಮ್ಮ ಮಹೇಶ್ ದಂಪತಿಗಳ ಈ ಒಂದು ಯೋಜನೆಯ ಆರೋಗ್ಯವನ್ನು ಕೂಡ ಎಚ್ಚರಿಸಬೇಕು. ಇದರಲ್ಲಿ ಒಂದು ವಾಕ್ಯ ಹಾಕಿದೆ, ಉಳ್ಳವರು ಕೊಳ್ಳಲಿ, ಉಳುವವರು ಉಳಿಯಲಿ. ಹಾಗಾಗಿ ಚಟ್ನಳ್ಳಿಯ ಈ ಒಂದು ಯೋಜನೆ ಇದು ಬೆಳೆಯಲಿ, ಬಾಳಲಿ, ಇದು ಸಿರಿಗನ್ನಡಂ ಗೆಲ್ಗೆ ಎನ್ನುವುದು ಹೇಗೆ ಜಗದಗಲವೋ ನಮ್ಮ ಚಟ್ನಳ್ಳಿಯ ಈ ಒಂದು ಫುಡ್ ಅದು ಮುಗಿಲಗಲ ಪ್ರಚಾರಕ್ಕೆ ಬರಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಂಡು ಇವತ್ತು ಕೋದಂಡರಾಮನ ಶ್ರೀಪ್ರಸಾದವನ್ನು ಸಮರ್ಪಿಸಿದ್ದೇನೆ. ನನಗಂತೂ ರುಚಿಯೋ ರುಚಿ, ಖುಷಿಯೋ ಖುಷಿ, ಸಂಭ್ರಮಕ್ಕೆ ಸಂಭ್ರಮ, ಜೊತೆಗೆ ಸಂತಸಕ್ಕೆ ಸಂತಸ. ಇದನ್ನು ನೀವು ಕೇಳ್ತಾ ಇದ್ದರೆ ನಿಮ್ಮ ಕಿವಿಗೆ ಸೊದೆಯಾಗಬೇಕು, ಮನೆಗೆ ತರಿಸ್ಕೊಳ್ಳಿ, ಸಂತರ್ಪಣೆಯಾಗುತ್ತೆ. ಚಟ್ನಳ್ಳಿ ಮಹೇಶ್ ದಂಪತಿಗಳಿಗೆ ನಾನು ಕೃತಜ್ಞನಿದ್ದೇನೆ. ಅಂಥ ಸುಪುತ್ರನನ್ನು ಪಡೆದ ಆ ತಾಯಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ಹೆಣ್ಣು ಮಕ್ಕಳು ಸ್ವಾವಲಂಬನೆಯಾಗಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿರುವ ಧೀರೆ, ಅವಳ ಆ ಒಂದು ಆದರ್ಶ ನಮ್ಮೆಲ್ಲರಿಗೂ ಮಾದರಿಯಾಗಲಿ ಅಂತೇಳಿ ಕನ್ನಡ ಪೂಜಾರಿ ಕಳಕಳಿಯ ಪ್ರಾರ್ಥನೆ ಮಾಡಿ ಕೋದಂಡರಾಮನ ಆಶೀರ್ವಾದವನ್ನು ಚಟ್ನಳ್ಳಿ ಮಹೇಶ್ ಕುಟುಂಬಕ್ಕೆ ಬಿಡ್ತಾ ಇದ್ದೇನೆ. ನಮಸ್ಕಾರ. ಬಂಧುಗಳೇ, ಎಲ್ಲ ರುಚಿಕರವಾದಂಥ ಸಾಂಪ್ರದಾಯಿಕ ಆಹಾರ ತಿನಿಸುಗಳು ಲಭ್ಯ ಇರತಕ್ಕಂಥ ಸ್ಥಳಗಳು ನಿಮ್ಮ ಮಾಹಿತಿಗಾಗಿ ಬೆಂಗಳೂರಿನ ರಾಜಾಜಿನಗರದ ಭಾಷಂ ಸರ್ಕಲ್ ಬಳಿ ಇರತಕ್ಕಂಥ ರಾಮ ಮಂದಿರದ ಪಕ್ಕದಲ್ಲೇ ಇರತಕ್ಕಂಥ ಚಟ್ನಳ್ಳಿ ಫುಡ್ಸ್ ಅಂತಕ್ಕಂಥ ಶಾಪ್, ಅದ್ರ ಜೊತೆಗೆ ಚಿಕ್ಕಮಗಳೂರಿನ ಪ್ರತಿಷ್ಠಿತ ಶ್ರೀರಾಮ ಸ್ವೀಟ್ಸ್, ಚಾಮುಂಡಿ ಸ್ಟೋರ್, ಕೇಕ್ ಕಾರ್ನರ್, ಕಡೂರು ಪಟ್ಟಣದ ನಂದಿ ಸ್ಟೋರ್ನ ಸ್ವಾಮಿ ಅವರ ಅಂಗಡಿ, ಅದ್ರ ಜೊತೆಗೆ
ಅರಸೀಕೆರೆಯ ತಳ್ಳೂರು ಕ್ರಾಸಲ್ಲಿರ್ತಕ್ಕಂಥ ಅಮೃತ್ ಚಹಾ ಅಂಗಡಿ, ಜಾವಗಲ್ದಲ್ಲಿರ್ತಕ್ಕಂಥ ಶಿವಣ್ಣನವರ ಅಮೃತ್ ಚಹಾ ಅಂಗಡಿ, ಹಾಗೆ ತರೀಕೆರೆ ಪಕ್ಕದ ಲಿಂಗದಳ್ಳಿಯಲ್ಲಿರ್ತಕ್ಕಂಥ ಆ ಅಮೃತ್ ಚಹಾ ಅಂಗಡಿ, ಇಂಥ ಅನೇಕ ಸ್ಥಳಗಳಲ್ಲಿ ಇದು ಲಭ್ಯ ಇದೆ. ಅದ್ರ ಜೊತೆಗೆ ಯಾರ್ಯಾರು ಬಯಸ್ತಿರೋ ಅವ್ರಿಗೆಲ್ಲ ಅವರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ಕೊರಿಯರ್ ವ್ಯವಸ್ಥೆ, ಒಂದು ಪಾರ್ಸಲ್ ವ್ಯವಸ್ಥೆ ಕೂಡ ಇರುತ್ತೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಬಂಧುಗಳೇ. ಶರಣಾರ್ಥಿ, ತಮ್ಮ ಸಹಕಾರ ಇರಲಿ. ನನ್ನ ಕೊಟೇಶನ್, ನನ್ನ ಟ್ಯಾಗ್ ಲೈನ್ ತಮ್ಮ ನೆನಪಿದೆ ಅಂತ ಅಂದ್ಕೊಂತೀನಿ. ಉಳ್ಳವರು ಕೊಳ್ಳಲಿ, ಉಳುವವರು ಉಳಿಯಲಿ. ಪ್ರಾಯಶಃ ಒಬ್ಬ ಬಳಕೆದಾರ ಭಾರಿ ಎತ್ತರಕ್ಕೆ ಒಬ್ಬ ರೈತ ಉದ್ಯಮಿನ ಬೆಳೆಸ್ಬೋದು ಅನ್ನಲಿಕ್ಕೆ ಇದೊಂದು ಸ್ಪಷ್ಟವಾದಂಥ ಒಂದು ನಿದರ್ಶನ ಆಗಲಿ ಅಂತಕ್ಕಂಥದ್ದೇ ನಮ್ಮ ಬಯಕೆ. ಶರಣಾರ್ಥಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.